ವಿಡಿಯೋದಲ್ಲಿ ನವರಾತ್ರಿಯ 9 ದಿನ 9 ಬಣ್ಣಗಳ ರಹಸ್ಯ, ಯಾವ ದಿನ ಯಾವ ಕಲರ್ ಬಟ್ಟೆ ಧರಿಸಿದ್ರೆ ಅದೃಷ್ಟ, ಈ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ದುರ್ಗಾದೇವಿಯ ಆಶೀರ್ವಾದ ಬೇಕು ಅಂತ ಅಂದರೆ ಈ 9 ದಿನ 9 ಬಣ್ಣದ ಬಟ್ಟೆನ ಧರಿಸ್ಬೇಕು. ದುರ್ಗಾದೇವಿಯ ಆಶೀರ್ವಾದ ಪಡಿಬೇಕು ಅಂತ ಅಂದರೆ ಈ 9 ದಿನ 9 ಬಣ್ಣದ ಬಟ್ಟೆನ ಧರಿಸ್ಬೇಕು. ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ ರೂಪಕ್ಕೆ ಅನುಗುಣವಾದ ಬಣ್ಣದ ಬಟ್ಟೆಗಳನ್ನು ಧರಿಸ್ಬಿಟ್ಟು ಪೂಜೆ ಮಾಡಬೇಕು. ಇದರಿಂದ 9 ದೇವರುಗಳ ಮತ್ತು ದೇವತೆಗಳ ಆಶೀರ್ವಾದ ದೊರೆಯುತ್ತೆ. ಹಾಗಾದರೆ ಬನ್ನಿ ಈ ಬಾರಿಯ ನವರಾತ್ರಿಯ 9 ದಿನಗಳ ಬಣ್ಣಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಈಗಷ್ಟೇ ಗಣೇಶ ಚತುರ್ಥಿ ಆದಮೇಲೆ ನಾವೆಲ್ಲರೂ ಕೂಡ ದೇವಿಯ ಆಗಮನಕ್ಕಾಗಿ ನಾವು ಕಾತುರದಿಂದ ಕಾಯ್ತಾ ಇರ್ತೀವಿ. ಮತ್ತು ಪಿತೃಪಕ್ಷ ಮುಗಿದ ನಂತರ ನವರಾತ್ರಿ ಆರಂಭವಾಗ್ತಾ ಇದೆ. ನವರಾತ್ರಿಯ 9 ದಿನಗಳಲ್ಲಿ ವಿಭಿನ್ನ ಬಣ್ಣಗಳ ಬಟ್ಟೆಗಳನ್ನು ಧರಿಸುವ ಸಂಪ್ರದಾಯ ನಮ್ಮದು. ಇದು ದುರ್ಗಾದೇವಿಯ 9 ರೂಪಗಳ ಆಶೀರ್ವಾದವನ್ನು ತರುವಂಥದ್ದು. 2025ರ ನವರಾತ್ರಿಯಲ್ಲಿ ಯಾವ ಬಣ್ಣಗಳನ್ನು ಧರಿಸಬೇಕು ಅಂತ ತಿಳ್ಕೊಳ್ಳೋಣ. ಮುಂಚೆ ನವರಾತ್ರಿ ಯಾವಾಗ ಪ್ರಾರಂಭ ಆಗ್ತಾ ಇದೆ, ಯಾವಾಗ ಮುಕ್ತಾಯ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ನವರಾತ್ರಿ ಉತ್ಸವದಲ್ಲಿ ಬಣ್ಣಗಳಿಗೆ ವಿಶೇಷ ಮಹತ್ವ ಇದೆ. ವೈದಿಕ ಪಂಚಾಂಗದ ಪ್ರಕಾರ ಚಾದ್ರಿಯ ನವರಾತ್ರಿ 2025ರ ಸೆಪ್ಟೆಂಬರ್ 22ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಇದು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಿಂದ ನವಮಿ ತಿಥಿವರೆಗೂ ಇರುತ್ತೆ. ಈ ಹಬ್ಬದ ಪ್ರತಿ ದಿನಕ್ಕೂ ವಿಭಿನ್ನ ಬಣ್ಣಗಳನ್ನು ನಿಗದಿಪಡಿಸಿದೆ. ಹಾಗಾದರೆ ದುರ್ಗಾದೇವಿಯ ಆಶೀರ್ವಾದ ಪಡೆಯುವ ಮುನ್ನ ಈ ಬಣ್ಣಗಳ ಮಹತ್ವವನ್ನು ತಿಳ್ಕೋಬೇಕು. ಹಾಗಾದರೆ ಆ ಬಣ್ಣಗಳು ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ನವರಾತ್ರಿಯ ಮೊದಲನೇ ದಿನವಾದ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ನವರಾತ್ರಿಯ ಮೊದಲನೇ ದಿನ. ಆ ದಿನ ಶೈಲಪುತ್ರಿ ದೇವಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನ ಆ ದೇವಿಗೆ ಬಿಳಿ ಬಣ್ಣ ಅಂದರೆ ತುಂಬಾ ಇಷ್ಟ. ಇನ್ನು ಸೆಪ್ಟೆಂಬರ್ 23ನೇ ತಾರೀಕು ದೇವಿ ಬ್ರಹ್ಮಚಾರಿಣಿ ದೇವಿಯ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನ ಆ ದೇವಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ. ಮೂರನೇ ದಿನವಾದ ಸೆಪ್ಟೆಂಬರ್ 24ನೇ ತಾರೀಕು ದೇವಿ ಚಂದ್ರಘಂಟಾ ದೇವಿಯ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಸೆಪ್ಟೆಂಬರ್ 25ನೇ ತಾರೀಕು ಅಂದರೆ 4ನೇ ದಿನವಾದ ಕೂಷ್ಮಾಂಡ ದೇವಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಿಗೆ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ. ಸೆಪ್ಟೆಂಬರ್ 26ನೇ ತಾರೀಕು 5ನೇ ದಿನವಾದ ಸ್ಕಂದಮಾತಾ ದೇವಿಯ ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಿಗೆ ಹಸಿರು ಬಣ್ಣ ಅಂದರೆ ತುಂಬಾ ಇಷ್ಟ. ಸೆಪ್ಟೆಂಬರ್ 27ನೇ ತಾರೀಕು ಕಾತ್ಯಾಯಿನಿ ದೇವಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಿಗೆ ಬೂದು ಬಣ್ಣ ಅಂದರೆ ತುಂಬಾ ಇಷ್ಟ. ಸೆಪ್ಟೆಂಬರ್ 28ನೇ ತಾರೀಕು ಕಾಲರಾತ್ರಿ ದೇವಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಿಗೆ ಕೇಸರಿ ಬಣ್ಣ ಅಂದರೆ ತುಂಬಾ ಇಷ್ಟ. ಸೆಪ್ಟೆಂಬರ್ 29ನೇ ತಾರೀಕು ಅಂದರೆ 8ನೇ ದಿನವಾದ ಮಹಾಗೌರಿ ದೇವಿಯ ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಿಗೆ ನವಿಲು ಹಸಿರು ಬಣ್ಣ ಅಂದರೆ ತುಂಬಾ ಇಷ್ಟ. ಸೆಪ್ಟೆಂಬರ್ 30ನೇ ತಾರೀಕು ಸಿದ್ಧಿದಾತ್ರಿ ದೇವಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಿಗೆ ಗುಲಾಬಿ ಬಣ್ಣ ಅಂದರೆ ತುಂಬಾ ಇಷ್ಟ. ಇವಾಗ ನಾವು ನವರಾತ್ರಿಯ 9 ಬಣ್ಣಗಳ ಮಹತ್ವವನ್ನು ತಿಳ್ಕೊಳ್ಳೋಣ. ಬಿಳಿ ಬಣ್ಣ. ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ. ಈ ಬಣ್ಣದ ಬಟ್ಟೆಗಳನ್ನು ಧರಿಸ್ಬಿಟ್ಟು ಪೂಜೆ ಮಾಡೋದ್ರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಏಕಾಗ್ರತೆ ಹೆಚ್ಚುತ್ತೆ. ಕೆಂಪು ಬಣ್ಣ. ಕೆಂಪು ಬಣ್ಣವು ಕ್ರಿಯಾಶೀಲತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತೆ. ಇದು ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ. ಇದು ವ್ಯಕ್ತಿಯಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ನೀಲಿ ಬಣ್ಣ. ನೀಲಿ ಬಣ್ಣವು ಆಕಾಶದ ಸಂಕೇತ. ಈ ಬಣ್ಣದ ಬಟ್ಟೆಗಳನ್ನು ಧರಿಸ್ಬಿಟ್ಟು ದೇವಿಯನ್ನು ಪೂಜೆ ಮಾಡೋದ್ರಿಂದ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದ ದೊರೆಯುತ್ತೆ. ಹಳದಿ ಬಣ್ಣ. ಹಳದಿ ಬಣ್ಣವು ವಾತ್ಸಲ್ಯದ ಸಂಕೇತ. ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಅತ್ಯಂತ ಶುಭ. ಇದು ದೇವಿಯ ಆಶೀರ್ವಾದವನ್ನು ತರುತ್ತೆ. ಇನ್ನು ಹಸಿರು ಬಣ್ಣ. ಹಸಿರು ಬಣ್ಣವು ಪ್ರಗತಿ ಮತ್ತು ಫಲವತ್ತತೆಯ ಸಂಕೇತ. ಇದು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಅವಶ್ಯಕ. ಈ ಬಣ್ಣವು ಜೀವನದಲ್ಲಿ ಹೊಸ ಸಂತೋಷವನ್ನು ತರುತ್ತೆ. ಇನ್ನು ಬೂದು ಬಣ್ಣ. ಬೂದು ಬಣ್ಣವು ಸಮತೋಲನವನ್ನು ಸೂಚಿಸುತ್ತೆ. ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸ್ಬಿಟ್ಟು ಪೂಜೆ ಮಾಡೋದ್ರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ದೊರೆಯುತ್ತೆ ಅಂತ ನಂಬಿಕೆ ಇದೆ. ಕೇಸರಿ ಬಣ್ಣ. ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗುತ್ತೆ.
ಇದಿಷ್ಟು ಕೂಡ ನವರಾತ್ರಿಯ 9 ದಿನ 9 ಬಣ್ಣಗಳ ರಹಸ್ಯ. ಯಾವ ದಿನ ಯಾವ ಕಲರ್ ಬಟ್ಟೆ ಧರಿಸಿದ್ರೆ ಅದೃಷ್ಟ ಬರುತ್ತೆ ಅನ್ನೋ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.